ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ನಾನು ಒಂದು ಹೇಳಿಕೆಯನ್ನ ತೆಗೆದುಕೊಂಡು ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಹೇಳಿಕೆ ಒಂದು ರಾಜಕೀಯ ಷಡ್ಯಂತರದ ಭಾಗವೇ ಅಥವಾ ಇದು ನಿಜವೇ ಅಂತ ಅದನ್ನ ಹೇಳೋದಕ್ಕಿಂತ ಮೊದಲು ಇದು ಯಾರ ಸ್ಟೇಟ್ಮೆಂಟ್ ಅಂತ ಒಂದು, ಇದು ಬಸನಗೌಡ ಪಾಟೀಲ್ ಅವರ ಯತ್ನಾಳ್ ಅವರ ಹೇಳಿಕೆ. ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವ ಬಿಜಾಪುರದ ಶಾಸಕರು ಅವರು ಈ ಹೇಳಿಕೆಯನ್ನ ನೀಡುವುದಕ್ಕೆ ಕಾರಣ ಏನು? ಈ ಹೇಳಿಕೆ ನಿಜವಾಗಿ ನಿಜಾನ ಅಥವಾ ಇದೊಂದು ರಾಜಕೀಯ ಅಸ್ತ್ರವ? ಯಾರೋ ಯತ್ನಾಳ್ ಅವರ ಬೆನ್ನಿನ ಮೇಲೆ ಬಂದೂಕನ್ನು ಇಟ್ಟು ಯಾರ ಮೇಲೋ ಗುಂಡು ಹಾರಿಸ್ತಿದ್ದಾರೆ. ಈ ಎಲ್ಲ ವಿಚಾರಗಳು ನೋಡೋದಕ್ಕೂ ಮೊದಲು ಈ ಒಂದು ಹೇಳಿಕೆ ಏನಿದೆ, ಆ ಹೇಳಿಕೆ ವಿವರ ಹೀಗಿದೆ. ಮೊದಲನೇದಾಗಿ ಅವರು ಹೇಳಿದ್ದು, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಜೊತೆಗೆ ಒಂದಾಗಿ ಸರ್ಕಾರ ರಚಿಸುವುದಕ್ಕೆ ಮುಂದಾಗಿದ್ರು ಅನ್ನೋದು ಅವ್ರ ಹೇಳಿಕೆ. ಇದು ಒಂದು ರೀತಿಯ ಬಾಂಬ್, ಇದೊಂಥರ ಸರ್ಜಿಕಲ್ ಸ್ಟ್ರೈಕ್. ಆದ್ರೆ ಅದು ನಿಜ ಆಗಿದ್ರೆ ಯಾರಿಗೂ ಆಶ್ಚರ್ಯ ಕೂಡ ಏನಾಗಲ್ಲ ಅಂತ. ಆಶ್ಚರ್ಯ ಆಗುವುದೇನಿಲ್ಲ. ಬಹಳ ಜನ ಇದು ಇರಬಹುದು ಅಂತ ಹೇಳ್ತಾರೆ, ಆದ್ರೆ ಇದು ಇಲ್ಲದೆಯೂ ಇರಬಹುದು. ಇದೊಂದು ರಾಜಕೀಯ ಅಸ್ತ್ರವಾಗಿ ಯಾರೋ ಬಳಸ್ಕೊತಾ ಇರಬಹುದು ಡಿ ಕೆ ವಿರುದ್ಧ ಅಂತ. ಏನಾಗ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಮೊದಲು ನೋಡೋಣ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ. ಅದು ಯತ್ನಾಳ್ ಹೇಳಿದ್ದು. ಅದು ನಿಜಾನ? ಒಂದು ಕಾಲು ಹೊರಗಿಟ್ಟಿದ್ ನಿಜಾನ? ಅಥವಾ ತಾವು ಒಂದು ಕಾಲನ್ನ ಹೊರಗಿಟ್ಟಂತೆ ತೋರಿಸುವುದೇನಿದೆ ಅದು ಹೈಕಮಾಂಡ್ ಅನ್ನ ಹೆದರಿಸುವ ಒಂದು ತಂತ್ರವ ಅನ್ನುವ ಪ್ರಶ್ನೆ ಕೂಡ ಇದೆ. ಅದು ಅವರು ಮುಂದುವರೆದು ಹೇಳ್ತಾರೆ, ಯು ಸಿ ದಟ್ ಬಿಜೆಪಿ ಸಹಕಾರದೊಂದಿಗೆ ಸರ್ಕಾರ ರಚಿಸುವುದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ರು ಅನ್ನೋದು ಯತ್ನಾಳ್ ಅವರ ಹೇಳಿಕೆ. ಅದಕ್ಕೆ ಇನ್ನೂ ಕೆಲವು ವಿವರಗಳನ್ನ ಕೊಡ್ತಾರೆ ಅವರು. ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರೊಂದಿಗೆ ರಹಸ್ಯ ಸಭೆ ನಡೆದಿತ್ತು ಅನ್ನುವ ವಿವರಗಳನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ದೆಹಲಿಯಲ್ಲಿ ಪ್ಲಾನ್ ಸಿದ್ಧ ಆಗಿತ್ತು. ಅಲ್ಲಿ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ಅವರು ಸಭೆ ನಡೆಸಿ ಮಾತುಕತೆ ನಡೆಸಿದ್ರು ಅಂತ. ಒಂದೊಮ್ಮೆ ನಿಜ ಆಗಿದ್ರೆ ಎಸ್, ಇದಕ್ಕೆ ಬಿಜೆಪಿಯ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಡಬೇಕು. ಹಾಗಿದ್ರೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರೆ ಇದು ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ? ಹಾಗಿದ್ರೆ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿಯ ಜೊತೆ ಸರ್ಕಾರ ಯಾಕೆ ಬಂದಿಲ್ಲ? ಆ ಅನುಮಾನ ಬಹಳ ಜನರಿಗಿತ್ತು. ಯಾಕಂದ್ರೆ ಅವರ ಸಾಫ್ಟ್ ಹಿಂದುತ್ವ, ಯು ಸಿ ದಟ್ ಅವರು ಬಿಜೆಪಿಯ ಎಜೆಂಡಾಗಳಿಗೆ ಬಹಳ ಹತ್ತಿರದಾಗುವಂತೆ ಅವರು ಬಿಹೇವ್ ಮಾಡ್ತಾ ಇದ್ದದ್ದು ಡಿ ಕೆ ಅವರು. ಆಗಾಗ ದೆಹಲಿಗೆ ಹೋದಾಗ ಬಿಜೆಪಿ ನಾಯಕರುಗಳನ್ನ ಭೇಟಿ ಮಾಡೋದು, ಪ್ರಧಾನಿ ಅಮಿತ್ ಶಾ ಅವರನ್ನು. ಆವಾಗಿಂತ ಒಂದು ಅನುಮಾನ ಕಾಂಗ್ರೆಸ್ ವಲಯದಲ್ಲೂ ಇತ್ತು. ಇವರೇನೋ ಮಾಡೋದಕ್ಕೆ ಹೋಗ್ತಾರೆ, ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತ ಏನ್ ಮಾತು ಕೇಳ್ತಾ ಬರ್ತಾ ಇತ್ತು. ಅದರ ಭಾಗ ಇದು ಆಗಿತ್ತ ಅನ್ನುವ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇತ್ತು, ನಿಜ. ಆದ್ರೆ ಡಿ ಕೆ ಕಾಂಗ್ರೆಸ್ನಿಂದನೇ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಯುವುದಕ್ಕಾಗಿ ತಮ್ಮ ಈ ಸಾಫ್ಟ್ ಹಿಂದುತ್ವದ ಅಸ್ತ್ರವನ್ನ ಬಳಸ್ತಾ ನನಗೆ ಆಪ್ಷನ್ ಇದೆ ಅನ್ನುವ ಮೆಸೇಜ್ ಅನ್ನ ಅವ್ರು ಕೊಡ್ತಾ ಇದ್ರ. ನನಗೆ ಆಪ್ಷನ್ ಇದೆ, ಬಿ ಕೇರ್ಫುಲ್ ಅನ್ನೋದು ಕೊಡ್ತಾ ಇದ್ರ ಅನ್ನುವ ಪ್ರಶ್ನೆ ಕೂಡ ರಾಜಕೀಯದಲ್ಲಿ ಚರ್ಚೆ ಆಗ್ತಿತ್ತು. ಆದ್ರೆ ಯತ್ನಾಳ್ ಅವರು ಹೇಳುವ ಪ್ರಕಾರ ದಟ್ ಇನ್ನೇನೋ ಅಲ್ಲ, ಇದು ದೆಹಲಿಯಲ್ಲಿ ನಡೆದಿತ್ತು, ವಿಜೇಂದ್ರ ಅವರು ಮಾತುಕತೆ ನಡೆಸಿದ್ರು ಅಂತ. ಅವರು ನಿನ್ನೆ ಏನ್ ಮಾಡಿದ್ರು, ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದ್ದವರು ಅವರು ಮಾತನ್ನ ಹೇಳಿದ್ದು, ಒಪ್ಪಂದದ ಪ್ರಕಾರ ಶಿವಕುಮಾರ್ ಮುಖ್ಯಮಂತ್ರಿ, ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗುವ ಬಗ್ಗೆ ಕೂಡ ಚರ್ಚೆ ನಡೆಸಿತ್ತಂತೆ. ಆದರೆ ಶಿವಕುಮಾರ್ ಅವರ ಹಿಂದೆ ಹೆಚ್ಚಿನ ಸಂಖ್ಯೆಯ ಶಾಸಕರಿಲ್ಲ, ಹೀಗಾಗಿ ಸುಮ್ಮನಾಗಿದ್ದಾರೆ. ಒಂದು ಇಡೀ ಪ್ಲಾನ್ ಏನಿದೆ ಸಿದ್ಧ ಆಗಿತ್ತು. ಆ ಪ್ಲಾನ್ ನಂತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮತ್ತು ಸನ್ಮಾನ್ಯ ವಿಜಯೇಂದ್ರ ಉಪಮುಖ್ಯಮಂತ್ರಿ ಅಂತ ತೀರ್ಮಾನ ಆಗ್ಬಿಟ್ಟಿತ್ತು ಅನ್ನುವ ಮಾತನ್ನ ಯತ್ನಾಳ್ ಹೇಳ್ತಾರೆ. ಆದ್ರೆ ಅದಾಗಿದ್ರೆ ತೊಂದರೆ ಏನು? ತೀರ್ಮಾನ ಆಗಿದ್ರೆ ಇಂಪ್ಲಿಮೆಂಟ್ ಆಗ್ಬಿಡ್ಬೇಕಾಗಿತ್ತಲ್ವಾ? ವಾಯ್? ಅದಕ್ಕೂ ಯತ್ನಾಳ್ ಒಂದು ಕಾರಣ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಜೊತೆ ಕಾಂಗ್ರೆಸ್ನ ಶಾಸಕರ ಸಂಖ್ಯೆ ಇದೆಯಲ್ಲ, ಅದು ಎಷ್ಟು ಬೇಕೋ ಅಷ್ಟಿರ್ಲಿಲ್ಲ. ಆ ಕಾರಣಕ್ಕೆ ಅದಕ್ಕೆ ಇಂಪ್ಲಿಮೆಂಟ್ ಆಗಿಲ್ಲ
ಅನ್ನುವುದು ಅವರು ಹೇಳುವ ಮಾತು. ಸೊ ಹಾಗೇನೆ ಹೇಳ್ತಾರೆ ಅವರು, ಬಿಜೆಪಿ ಅಧ್ಯಕ್ಷರ ಜೊತೆ ದೆಹಲಿಯಲ್ಲಿ ಸಭೆ ನಡೆಸಿ ಪಕ್ಷ ಸೇರ್ಪಡೆ ಕುರಿತು ಚರ್ಚೆ ನಡೆಸಿದ್ರು. ಇದು ಅವ್ರು ಕೊಡ್ತಿರುವ ಅವರ ಹೇಳ್ತಿರುವ ಮಾತಿನ ವಿವರಗಳು. ಸೊ ತಮಗೆ 60ರಿಂದ 70 ಕಾಂಗ್ರೆಸ್ ಶಾಸಕರ ಬೆಂಬಲವೇ ಅಂತ ಅವ್ರು ಹೇಳಿದ್ರು. ಅಂದ್ರೆ ಏನು, ಔಟ್ ಆಫ್ ಕಾಂಗ್ರೆಸ್ ಶಾಸಕರ ಬೆಂಬಲ ಏನಿದೆ 136-38 ಅಂದ್ಕೊಳ್ಳಿ. ಅದ್ರಲ್ಲಿ ನನಗೆ 60ರಿಂದ 70 ಶಾಸಕರು ನನಗೆ ಬೆಂಬಲ ಇದೆ ಅಂತ ಡಿ ಕೆ ಅವರು ಹೇಳಿದ್ರಂತೆ. ಆದ್ರೆ ಅವರ ಬಿಜೆಪಿ ಅವ್ರನ್ನ ಆಂತರಿಕ ವರದಿಯನ್ನ ತರಿಸ್ಕೊಳ್ತು ಅಂತ ಹೇಳಲಾಗ್ತಾ ಇದೆ. ಒಂದು, ಬಿಜೆಪಿ ಆಪರೇಷನ್ ಕಮಲ ಇದೆಯಲ್ಲ, ಅದು ಯಾವಾಗಲೂ ಮಾಡ್ತಾನೆ ಇರುತ್ತೆ. ಅಧಿಕಾರ ಬೇಕು ಅಂತಂದ್ರೆ ಅದು ಯಾವ ಮಾರ್ಗವನ್ನಾದ್ರೂ ಬಿಜೆಪಿ ಅನುಸರಿಸುತ್ತೆ. ಅದಕ್ಕೆ ಯಾವ ಸಿದ್ಧಾಂತ ಇಲ್ಲ. ಯಾರು ಬೇಕಾದ್ರೆ ಯಾರಾದ್ರೂ ಬಂದ್ರೆ ಓಕೆನ ಒಳ್ಳೆಯವರು ಅಂತ. ಅದಕ್ಕೆ ನಮ್ಗೆ ಗೊತ್ತಿದೆ ಅವ್ರು ಯಾವ ರೀತಿ ಸೆಂಟ್ರಲ್ ಏಜೆನ್ಸಿಗಳನ್ನ ಬಿಜೆಪಿ ಬಳಸುತ್ತೆ ಅನ್ನುತ್ತೆ. ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು, ಉಳಿದ ರಾಜ್ಯಗಳಲ್ಲಿ ಮಧ್ಯಪ್ರದೇಶದಲ್ಲಿ ಹಿಂದೆ ಏನಾಯ್ತು, ರಾಜಸ್ಥಾನ, ನಮ್ಗೆ ಗೊತ್ತಿದೆ. ಎಲ್ಲ ರಾಜ್ಯಗಳಲ್ಲೂ ಅವ್ರದ್ದು ಒಂದು ಬಹಳ ಸ್ಪಷ್ಟವಾಗಿ ಬಿಜೆಪಿ ಒಂದು ಗೇಮ್ ಪ್ಲಾನ್ ಇದೆ ಅಂತ. ಮೊದಲು ಅವ್ರೇನ್ ಮಾಡ್ತಾರೆ ಅಂದ್ರೆ, ಈ ಸೆಂಟ್ರಲ್ ಏಜೆನ್ಸಿಯನ್ನ ಬಿಟ್ಬಿಟ್ಟು ಯಾವ್ಯಾವ ನಾಯಕರಿದ್ದಾರೆ ಸಣ್ಣ ಪುಟ್ಟ ಆರೋಪ ಇದ್ರೆ ಅವ್ರನ್ನ ಹಿಡಿದು ನಿಯಂತ್ರಣ ತಗೋತಾರೆ. ನಿಯಂತ್ರಣ ತಗೊಳ್ಳೋದು ಕಾಂಗ್ರೆಸ್ ಅನ್ನ ಒಡೆಯುವಂತೆ ಅವ್ರಿಗೆ ಸೂಚನೆ ಕೊಡ್ತಾರೆ. ಆ ಒಡಿಬೇಕಾದ್ರೆ ಅವ್ರು ಸ್ಟ್ರೆಂತ್ ನೋಡ್ತಾರೆ, ಎಷ್ಟು ಶಾಸಕರು ಇದ್ದಾರೆ, ಎಷ್ಟು ಬೇಕು ಹೊಡೆದ್ಬಿಟ್ಟು. ಮಹಾರಾಷ್ಟ್ರದಲ್ಲಿ ಮಾಡಿದ್ರಲ್ವ, ಎರಡೆರಡು ಪಾರ್ಟಿ ಹೊಡೆದು ಚರ್ಚೆ ಹಾಕ್ಬಿಟ್ರು. ಹಾಗೇನೆ ಕರ್ನಾಟಕದಲ್ಲಿ ಆಗ್ತಾ ಇತ್ತು ಅಂತ. ಸೊ ಏನಿದೆ, ಅವರು ಹೇಳೋದು ಆಂತರಿಕ ವರದಿ. ಬಿಜೆಪಿ ಅವರ ಇದೊಂದಿದೆ, ಅವರು ಆಂತರಿಕವಾಗಿ ವರದಿಗಳನ್ನ ತರಿಸ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅವರ ಆಂತರಿಕ ವರದಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಬಳಿ 10ರಿಂದ 12 ಶಾಸಕರು ಇರುವ ಮಾಹಿತಿ ಬಿಜೆಪಿ ವರಿಷ್ಠರಿಗೆ ಸಿಕ್ತು ಅಂತಾರೆ. 5ರಷ್ಟೇನ, 10-12 ಅಷ್ಟೇನ? ನನ್ನ ಪ್ರಕಾರ ಒಂದು 20-25 ಶಾಸಕರು ಇರ್ಬೋದು ಅಂದ್ಕೊಂಡಿದೆ. ಯಾಕಂದ್ರೆ ಅವರ ಪ್ರಭಾವ ಏನಿದೆ ಅದು ಹಳೆ ಮೈಸೂರು ಪ್ರದೇಶದಲ್ಲಿ ಸೀಮಿತ ಆಗಿದ್ರು. ಅಲ್ಲಿ ಕೆಲವರು ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇದ್ರ ಕರ್ನಾಟಕ ಏನಿದೆ ಅಲ್ಲೂ ಕೂಡ ಅವರು ಕೆಲವರು ಇದ್ದಾರೆ ಅಂತ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನಾವು ಒಂದು 20-25 ಇರ್ಬೋದು ಡಿ ಕೆ ಅವರಿಗೆ ಅಂದ್ಕೊಂಡಿದ್ದೆ. ಬಟ್ ಸನ್ಮಾನ್ಯ ಯತ್ನಾಳ್ ಅವರ ಪ್ರಕಾರ ಅವ್ರಿಗಿದ್ದು 10-12 ಶಾಸಕರು ಮಾತ್ರ ಅಂತ. ಸೊ ಇದರಿಂದ ಅವ್ರು ಹೇಳ್ತಾರೆ, ಸೊ ಅಷ್ಟು ಶಾಸಕರು ಶಿವಕುಮಾರ್ ಇರೋದಿಲ್ಲ ಅಂತ ಮಾತು ಕೇಳಿ ಬಂದು ಬಹುತೇಕ ಶಾಸಕರು ಸಿದ್ದರಾಮಯ್ಯ ಅವರೊಂದಿಗೆ ಇದ್ದಾರೆ. ಇನ್ನೊಂದೆರಡು ವರ್ಷ ಮುಸ್ಲಿಮರ ಪರ ನಿಲುವುಳ ಸಿದ್ದರಾಮಯ್ಯ ಇದ್ದರೂ ಚಿಂತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರಂತಹ ಭ್ರಷ್ಟರು ಮುಖ್ಯಮಂತ್ರಿ ಆಗಬಾರದು. ಶಿವಕುಮಾರ್ ಹಾಗೂ ವಿಜೇಂದ್ರ ಇಬ್ಬರೂ ಭ್ರಷ್ಟರು, ಇಬ್ಬರು ಒಂದಾದರೆ ಕರ್ನಾಟಕ ಮಾರಿಬಿಡ್ತಾರೆ. ಇದು ಟ್ಯಾಗ್ ಲೈನ್. ಸೊ ಯತ್ನಾಳ್ ಬ್ಯಾಟ್ ಮಾಡ್ತಾ ಇರೋದು ಏನು ಅಂದ್ರೆ, ಸಿದ್ದರಾಮಯ್ಯನವರು ಇರಲೇಬೇಕು. ಯಾಕಂದ್ರೆ ಅಟ್ ಎನಿ ಕಾಸ್ಟ್ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಸೇರಿ ಸರ್ಕಾರ ಮಾಡಬಾರದು, ಇಬ್ರು ಭ್ರಷ್ಟರು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಅಂದ್ರೆ ಅವರ ಈ ಮಾತಿನ ಬಹಳ ಮುಖ್ಯವಾದ ಉದ್ದೇಶ ಏನಿದೆ ಅಂದ್ರೆ ಅದು, ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಈ ಅವಧಿಯನ್ನ ಮುಂದುವರಿಸಬೇಕು ಅಂತ. ಸೊ ಸಿದ್ದರಾಮಯ್ಯ ಮತ್ತು ಯತ್ನಾಳ್ ನಡುವೆ ಸಂಬಂಧ ಬಹಳ ಚೆನ್ನಾಗಿದೆ. ಒಬ್ರು ಸಂಪೂರ್ಣ ಸ್ವಲ್ಪ, ನೀವು ಲೆಫ್ಟ್ ಟೈಪ್ ಸಿದ್ದರಾಮಯ್ಯ ಸ್ವಲ್ಪ ಲೆಫ್ಟ್ ಅಂತ ಕಂಡ್ರೆ, ಇವ್ರು ಸಂಪೂರ್ಣ ರೈಟ್. ಆದ್ರೆ ಈ ಹೊಂದಾಣಿಕೆ ರಾಜಕಾರಣ ಏನಿದೆಯಲ್ಲ ಬೇರೆ ಪಕ್ಷದವ್ರ ಜೊತೆ, ಅದನ್ನ ಸಿದ್ದರಾಮಯ್ಯ ಯಶಸ್ವಿಯಾಗಿ ಮಾಡ್ತಾ ಬಂದವರು ಅಂತ. ಅವರು ತಮ್ಮ ಸಿದ್ಧಾಂತವನ್ನ ಮೀರಿ ಬೇರೆ ಪಕ್ಷದವರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು, ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರು ಇಡುವ ಹೊಂದಾಣಿಕೆ ನಮ್ಗೆ ಗೊತ್ತಿದೆ. ಅದೇ ಕಾರಣಕ್ಕಾಗಿ ವಿಜಯೇಂದ್ರ ಅವ್ರನ್ನ ಗೆಲ್ಸೋದಕ್ಕೆ ಶಿಕಾರಿಪುರದಿಂದ ಅಲ್ಲಿ ಕಾಂಗ್ರೆಸ್ನಿಂದ ಗೆಲ್ಲಬಹುದಾದ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿಲ್ಲ. ಹೀಗೆ ಒಳ ಒಪ್ಪಂದದ ರಾಜಕಾರಣ ಮಾಡೋದ್ರಲ್ಲೂ ಸಿದ್ದರಾಮಯ್ಯ ಶೂರ್ರೆ, ಅನುಮಾನ ಬೇಕಿಲ್ಲ. ಆದ್ರಿಂದ ಒಂದು ಈ ವಿಚಾರ ನಿಜ ಅನ್ನಿಸಿದ್ರು ಕೂಡ ಸಿದ್ದರಾಮಯ್ಯನವರೇ ಈ ಮಾತನ್ನ ಯತ್ನಾಳ್ ಅವರ ಬಾಯಲ್ಲಿ ಹೇಳಿಸಿದ್ರ ಅಂತ. ಯಾಕೆಂದ್ರೆ ಈ ಕೊನೆಯ ಸಾಲು ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ನನಗೆ ಅನಿಸುತ್ತೆ ಬಹುತೇಕ ಶಾಸಕರು ಸಿದ್ದರಾಮಯ್ಯ ಅವರೊಂದಿಗೆ ಇದ್ದಾರೆ ಅನ್ನೋ ಮಾತನ್ನ ಯತ್ನಾಳ್ ಹೇಳ್ತಾರೆ. ಸೊ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಯತ್ನಾಳ್ ಬಹುತೇಕ ಶಾಸಕರು ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರೆ ಇಲ್ಲ ಅನ್ನೋದು ಅವ್ರಿಗೆ ಹೇಗೆ ಗೊತ್ತಾಯ್ತು? ಯು ಸಿ ಥಿಂಕ್ ಇಟ್. ನಾವು ಸುಮ್ಮನೆ ಆಲೋಚನೆ ಮಾಡಿ ಅಲ್ವಾ? ಅದ್ರ ಜೊತೆ ಹೇಳ್ತಾರೆ ಅವರು, ಅವರನ್ನು ಇದ್ದಾರೆ. ಇನ್ನೊಂದೆರಡು ವರ್ಷ ಮುಸ್ಲಿಮರ ಪರ ನಿಲುವುಳ್ಳ ಸಿದ್ದರಾಮಯ್ಯ ಇದ್ದರೂ ಚಿಂತೆ ಇಲ್ಲ. ದಿಸ್ ಈಸ್ ಆಲ್ಸೋ ಮುಸ್ಲಿಮರ ಪರ ಇರುವ ಸಿದ್ದರಾಮಯ್ಯ. ಅಂದ್ರೆ ಅವ್ರ ಪ್ರಕಾರ ಸಿದ್ದರಾಮಯ್ಯ ಮುಸ್ಲಿಮರ ಪರ. ಆದ್ರೂ ಓಕೆ ನನಗೆ.
ಅಂದ್ರೆ ರಾಜಕೀಯ ಕಾರಣಕ್ಕಾಗಿ ಮುಸ್ಲಿಮರ ಪರ ಇರುವ ಸಿದ್ದರಾಮಯ್ಯನವರು ಓಕೆ ಅಂತ ಅಂದ್ರೆ ಮುಸ್ಲಿಮರ ಜೊತೆ ಇವರ ಒಪ್ಪಂದ ಏನು ಬಿಜಾಪುರದಲ್ಲಿ? ಅವರ ಬಿಸಿನೆಸ್ ಪಾರ್ಟ್ನರ್ಶಿಪ್ ಇನ್ನೊಂದು ಇದೆಯಾ? ಅಂದ್ರೆ ಯತ್ನಾಳ್ ಅವರ ರಾಜಕಾರಣ ಈ ಪಾರ್ಟ್ನರ್ಶಿಪ್ ನಲ್ಲೇ ನಡೀತಾ ಇದೆಯಾ? ಇಂತಹ ಪ್ರಶ್ನೆಗಳು ಮೂಡ್ ಬರ್ತವೆ. ಸೊ ಅದರಿಂದ ಅವರ ಈ ಮಾತನ್ನ ಈಗ ಹೇಳಿರುವ ಸಮಯ ಅಂತ, ಇದನ್ನ ಅವರು ಇನ್ನು ಮೊದಲು ಹೇಳ್ಬೋದಾಗಿತ್ತು ಅಲ್ವಾ? ಈಗ ಅವ್ರು ಯಾಕೆ ಹೇಳಿದ್ರಾಗಿದ್ದಾರೆ ಯೋಚನೆ ಮಾಡೋಣ. ಒಂದು, ಇಸಿ ತಟ್ ಅಧಿಕಾರ ಹಂಚಿಕೆ ಡೆಡ್ ಲೈನ್ ಬರ್ತಾ ಇದೆ ಅನ್ನುವ ಮಾತು, ಅದ್ರ ಜೊತೆಗೆ ನವೆಂಬರ್ ಸೆಪ್ಟೆಂಬರ್ ಹೊತ್ತಿಗೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡ್ಬೇಕಾಗತ್ತೆ ಅನ್ನುವ ಮಾತು ಕಾಂಗ್ರೆಸ್ ವಲಯದಲ್ಲಿ ಇರೋದು. ಅದ್ರ ಜೊತೆಗೆ DK ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಇಂಥ ಎಲ್ಲ ಮಾತುಗಳು ನಡೀತಾ ಇದೆ. ಈ ಮಾತುಗಳು ನಡೀತಾ ಇರಬೇಕಾದ್ರೆ ಒಂದು ಅಂಶ ಏನು ಅಂದ್ರೆ, ದೇರ್ ಇಸ್ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಏನೋ ಒಂದು ಆಗುತ್ತೆ ಬದಲಾವಣೆ, ಅದು ಯಾವ ಸ್ವರೂಪದ್ದು ಗೊತ್ತಿಲ್ಲ. ಸಮಥಿಂಗ್ ವಿಲ್ ಹ್ಯಾಪನ್. ಅದು ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಿಂದ ತ್ಯಜಿಸಿ ಅವ್ರನ್ನ ಕೇಂದ್ರಕ್ಕೆ ತೆಗೆದುಕೊಂಡು ಅಂತಹದ್ದು ಇದೆಯಾ? ಇಂಥ ಎಲ್ಲ ಮಾತುಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಸೊ ಆದ್ರಿಂದ ಸಿದ್ದರಾಮಯ್ಯನವ್ರಿಗೆ ಬೇರೆ ಅವರಿಗೆ ದೆಹಲಿಗೆ ಹೋಗುವುದಕ್ಕೆ ಇಷ್ಟ ಇಲ್ಲ ಅನ್ನೋದು. ಸೊ ಇತ್ತೀಚೆಗೆ ಬಿಹಾರ್ ಎಲೆಕ್ಷನ್ ಇದು ಮತಾಧಿಕಾರ ಇದಕ್ಕೆ ಹೋದಾಗ ಹೋಗಿದ್ರು ಅವ್ರು, ಇಲ್ಲ ಅಂತಲ್ಲ. ಆದ್ರೆ ಅವರಿಗೆ ಇಷ್ಟ ಆಗಲ್ಲ ಸಿದ್ದರಾಮಯ್ಯನವರು, ಅವ್ರಿಗೆ ಕರ್ನಾಟಕನೇ. ಸೊ ತಮಗೆ ಇಷ್ಟ ಇಲ್ಲ ಅನ್ನುವುದ ಕಾರಣಕ್ಕಾಗಿ ಸೊ ಏನು DK ಅವರ ಚಾನ್ಸ್ ಏನಾದರೂ ಅಲ್ಪ ಸ್ವಲ್ಪ ಇದ್ರೆ ಅದನ್ನೂ ತಪ್ಪಿಸಬಹುದು ಅನ್ನುವ ಕಾರಣಕ್ಕಾಗಿ ಯತ್ನಾಳ್ ಅವರ ಬೆನ್ನ ಮೇಲೆ ಬಂದೂಕು ಇಟ್ಟು ಸಿದ್ದರಾಮಯ್ಯನವರೇ ಹೊಡೆದಳ. ಯತ್ನಾಳ್ ಬಾಯಲ್ಲಿ ಮಾತನ್ನ ಹೇಳಿಸುವುದ್ರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರ ಪಾತ್ರ ಇದೆಯಾ, ಅಥವಾ ಸಿದ್ದರಾಮಯ್ಯನವರ ಗುಂಪಿನವರ ಯಾರೋ ಈ ಒಂದು ಹೇಳಿಕೆಯನ್ನು ಅವ್ರ ಮೂಲಕ ಹೇಳಿಸಿದ್ದಾರೆ? ಇಲ್ಲಿ ಎರಡು ಪಾರ್ಟ್ ನಿಮ್ಗೆ ಹೇಳಿದೆ ನಾನು. ಒಂದು, ಇದು ಸತ್ಯವೋ ಸುಳ್ಳು ಅನ್ನೋದನ್ನ DK ಹೇಳ್ಬೇಕು, ಬಟ್ ಅವರು ಸರಿಯಾಗಿ ಅದಕ್ಕೆ ನಾ ಇಂಥ ಮಾತಿಗೆಲ್ಲ ಇದನ್ನ ಕೊಡಲ್ಲ ಅಂತೇಳಿ ಒಂಥರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ DK ಅವ್ರು ಮಾತನಾಡಿದ್ದಾರೆ. ಸೊ ಅದಾದ್ರೆ ವಿಜಯೇಂದ್ರ ಈ ಬಗ್ಗೆ ಏನು ಮಾತಾಡಿಲ್ಲ. ಸೊ ಅದರಿಂದ ಇದು ಸತ್ಯವೇ ಸುಳ್ಳು ಅನ್ನುವ ಪ್ರಶ್ನೆ ಹಾಗೆ ಇದೆ. ಆದ್ರೆ ಸತ್ಯ ಆಗಿರ್ಲಿ ಸುಳ್ಳಾಗಿರ್ಲಿ ಇದು, ಆದ್ರೆ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಒಂದು ಪ್ಲಾನ್ ಮಾಡಿದ್ದಾರೆ. ಅದನ್ನೇ ನಾನು ಹೇಳಿದ್ದು. ಈ DK ಹೋಗ್ಬಿಟ್ಟು ವೀರೇಂದ್ರ ಹೆಗಡೆ ವಿರುದ್ಧ ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಎಲ್ಲಾ ಕಡೆ ಷಡ್ಯಂತ್ರ ಹೇಳ್ಕೊ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅವ್ರ ವಿರುದ್ಧ ಒಂದು ಷಡ್ಯಂತ್ರ ರೂಪುಗೊಂಡಿದೆಯೋ ಅನ್ನೋ ಪ್ರಶ್ನೆ, ಅವರಿಗೆ ಇದು ಉತ್ತರ ಕೊಡಲಾಗದ ಸ್ಥಿತಿ. ಒಂದು, ಅವರು ಇದೆಲ್ಲ ಸುಳ್ಳು ಅಂತ ಬಹಿರಂಗವಾಗಿ ಹೇಳಿದ್ರೆ ಅವರ ಆಪ್ಷನ್ ಕ್ಲೋಸ್ ಆಗುತ್ತೆ. ನಿಜ ಅಂತ ಒಪ್ಕೊಂಡ್ರೆ ಕಾಂಗ್ರೆಸ್ನಿಂದ ಅವ್ರು ಎಂದೂ ಮತ್ತೆ ಮುಖ್ಯಮಂತ್ರಿ ಆಗಲ್ಲ, ಬಿಜೆಪಿ ಜೊತೆ ಹೊರಟಿದ್ದಾರೆ ಅಂತ. ಅಂತದಿದ್ರೆ ಆ ಮಾಹಿತಿ ರಾಹುಲ್ ಗಾಂಧಿ ಅವರಿಗೆ ಹೋಗ್ತದೆ. ಆ ಕಾರಣಕ್ಕೆ ಸೊ DK ಒಂದು ಡಿಫೆನ್ಸಿವ್ ಬ್ಯಾಟ್ ಮಾಡ್ತಿದ್ದಾರೆ ಅನ್ಸತ್ ನನಗೆ. ಅವ್ರು ಯಾರು ಯತ್ನಾಳ್, ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ. ಸೊ ಅವ್ರಿಗೆ ಉತ್ತರ ಕೊಡುವುದಿಲ್ಲ ಅನ್ನುವುದು ಈ ವಿಚಾರದಲ್ಲಿ ಅವರು ಮೌನವಾಗುತ್ತಿರುವ ಲಕ್ಷಣವೇ. ಅವರು ವಿಚಾರದಲ್ಲಿ ಮೌನ ಆಗ್ತಾರೆ ಅಂದ್ರೆ ದೇರ್ ಇಸ್ ಸಮಥಿಂಗ್ ಫಿಶಿ ಅಲ್ವಾ? ಸೊ ಲೆಟ್ ಅಸ್ ವೇಟ್ ಅಂಡ್ ಸಿ. ಇದ್ರ ಬಗ್ಗೆ ಇನ್ನು ಪ್ರತಿಕ್ರಿಯೆಗಳು ಅದು ಇದು ಬರ್ಬೋದು, ಬೇರೆ ಬೇರೆ ರಾಜಕೀಯ ಪಕ್ಷದವ್ರು ಪ್ರತಿಕ್ರಿಯೆ ನೀಡ್ಬೋದು. ಅದ್ರ ಜೊತೆ ಯತ್ನಾಳ್ ಹೇಳಕ್ಕಾಗಲ್ಲ, ಅವ್ರು ಇನ್ನೇನೇನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.